ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಚಳ್ಳಕೆರೆ ತಾಲೂಕು ನಗರಂಗೆರೆಯಲ್ಲಿರ್ತಕ್ಕಂಥ ಒಂದು ಗಾಣದ ಎಣ್ಣೆನ ನಿಮಗೆ ತೋರಿಸ್ಬೇಕು, ಅದರ ಪೂರ್ಣವಾದ ವಿವರನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನಿವತ್ತು ಇಲ್ಲಿ ಬಂದಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಕಡಲೆ ಬೀಜ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಒಳ್ಳೆ ಕ್ವಾಲಿಟಿ ತಂದು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಏನು ಹೊಸ್ದಾಗಿ ಗಾಣದ ಎಣ್ಣೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋ ಅಂಥವ್ರು ನೀವು ಈ ಪೂರ್ತಿ ವಿಡಿಯೋನ ನೋಡಿದರೆ ನಾವೆಲ್ಲೋಗ್ಬೇಕು, ಯಾರನ್ನ ಕನ್ಸಲ್ಟ್ ಮಾಡಬೇಕು, ಯಾರನ್ನ ಕನ್ಸಲ್ಟ್ ಮಾಡಿದರೆ ನಮಗೆ ಇದು ಮಿಷನರಿ ಸಿಗುತ್ತೆ, ಆಮೇಲೆ ನನಗೆ ಲೋನ್ ಎಲ್ಲಿ ಸಿಗುತ್ತೆ, ಅದರಲ್ಲಿ ಸಬ್ಸಿಡಿ ಎಷ್ಟು ಬರುತ್ತೆ ಅನ್ನೋದು ಪೂರ್ಣವಾದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಒಂದು ಎರಡನೇದಾಗಿ ನನಗೇನು ವ್ಯೂವರ್ಸ್ ನೋಡ್ತಾ ಇದ್ದೀರಾ ಅವರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡ್ತಿದ್ದೀರಾ ಅನ್ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿದರೆ ನಮಗೆ ಇನ್ನೂ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟು ಹೇಳ್ತಾ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ಸುರೇಶ್ ಬಾಲಕೃಷ್ಣ ಯಾದವ್ ಅಂತಂದು. ಸರ್ ನಾನು ಇದೇ ನಗರಂಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಿ ಇದೆ ಬೆಂಗಳೂರು ರಸ್ತೆಯಲ್ಲಿ ಇದ್ದೀನಿ ಸರ್. ನಾನು ಇದು ಫರ್ಮ್ ಮಾಡ್ಕೊಂಡು ಇದೊಂದು ಬಿಸ್ನೆಸ್ ಮಾಡ್ಕೊಂಡು ಇದ್ದೀನಿ ಸರ್ ನಾನು. ಸರ್ ಇವಾಗ ಏನು ನೀವು ಇಲ್ಲಿ 10 kg 900 ಗ್ರಾಮು ನೀವು ಇಲ್ಲಿ ಕಡಲೆ ಬೀಜ ಇಟ್ಟಿದ್ದೀರಲ್ಲ ಸರ್, ಇದರಲ್ಲಿ ನಿಮ್ಮದು ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ ಸರ್? ಸರ್ ಇದರಲ್ಲಿ 380 ಗ್ರಾಮ್ನಿಂದ ಹಿಡಿದು 400 ಗ್ರಾಮ್ 1 kgಗೆ ಅಷ್ಟು ಎಣ್ಣೆ ಬರುತ್ತೆ ಸರ್. ಓಕೆ. ಇನ್ನು ಉಳಿಕೆದು ಶೇಂಗಾ ಹಿಂಡಿ ಬರುತ್ತೆ ಸರ್. ಹಿಂಡಿ ಬರುತ್ತೆ 1 kgಗೆ. ಅದರಲ್ಲಿಗೆ 300 kg 800 ಗ್ರಾಮ್ ಹತ್ತಿರ ಎಣ್ಣೆ ಬರುತ್ತೆ. 10 kg 900 ಗ್ರಾಮ್ ಅಂದರೆ 900 ಗ್ರಾಮು ಇದ್ರದ್ದು ಯಾವುದ್ರದ್ದು ಪ್ಲಾಸ್ಟಿಕ್ಕಿಂದು ಹೋಗುತ್ತೆ. 10 kg ಮಾತ್ರ ಶೇಂಗಾ ಬೀಜ. 10 kg ಶೇಂಗಾ ಬೀಜಕ್ಕೆ 3 kg 800 ಗ್ರಾಮಿಂದ 4 kg ವರೆಗೂ ಎಣ್ಣೆ ಬರುತ್ತೆ. ಪ್ಲಸ್ ಶೇಂಗಾ ಹಿಂಡಿ ಎಕ್ಸ್ಟ್ರಾ ಎಷ್ಟು 55ರಿಂದ 58% ಶೇಂಗಾ ಹಿಂಡಿ ಬರುತ್ತೆ ಸರ್. ಇದು 1 ಲೀಟ್ರ್ ಹೆಂಗೆ ಮಾಡ್ತಿದ್ದೀರಾ ಸರ್? ಸರ್ ನಾವು ಈಗ 1 ಲೀಟ್ರ್ ಬಂದ್ಬಿಟ್ಟು ನಮ್ಮಲ್ಲಿ 260 ರೂಪಾಯಿ 1 ಲೀಟ್ರ್ ಎಣ್ಣೆ ಮಾರ್ತಾ ಇದೀವಿ ಸರ್ ನಾವೀಗ. ಶೇಂಗಾ ಎಣ್ಣೆ 1 ಲೀಟ್ರ್ ಜಾರಲ್ಲಿ. ಅಕಸ್ಮಾತ್ 5 ಲೀಟ್ರ್ ಜಾರಲ್ಲಿ ನಿಮಗೆ ಶೇಂಗಾ ಎಣ್ಣೆ ಬೇಕಂತಂದ್ರೆ 1250 ರೂಪಾಯಿ 5 ಲೀಟ್ರ್ ಎಣ್ಣೆ ಮಾರ್ತೀವಿ ಸರ್. ಇವಾಗ ಮಾರ್ಕೆಟಲ್ಲೆಲ್ಲ ನೀವು 150 160 ರೂಪಾಯಿ 180 ರೂಪಾಯಿ ಈ ತರ ಡಿಫ್ರೆಂಟ್ ರೇಟಿಗೆ ಸಿಗ್ತಾ ಇದೆಯಲ್ಲ. ಹ್ಞೂ ಸರ್. ನೀವು 260 ರೂಪಾಯಿ ಕೊಟ್ಟರೆ ಏನು ಸ್ಪೆಷಲ್ ಏನಿರುತ್ತೆ ನಿಮ್ದ್ರಲ್ಲಿ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದ್ರೆ ಇದು ನಾವು ಕೋಲ್ಡ್ ಪ್ರೆಸ್ ಮಾಡ್ತಾ ಇದೀವಿ ಸರ್. ಅವ್ರು ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಿಲ್ಗಳಿಗೆ 400ರಿಂದ 500 ಡಿಗ್ರಿ ಬಿಸಿಯಲ್ಲಿ ಎಣ್ಣೆ ತಯಾರು ಮಾಡಿ ನಮಗೆ ಕೊಡ್ತಾರೆ ಸರ್. ಅಲ್ಲಿ ಎಣ್ಣೆ ಉತ್ಪಾದನೆ ಜಾಸ್ತಿ ಮಾಡ್ತಾರೆ ಸರ್ ಅಲ್ಲಿ. ಬಟ್ ನಮ್ಮಲ್ಲಿ ನಾವು ಗಾಣದಿಂದ ಅದು ರುಬ್ಬಿ ಎಣ್ಣೆ ತೆಗೆಯೋದ್ರಿಂದ ನಮಗೆ ಅಷ್ಟೊಂದು ಪರ್ಸೆಂಟೇಜ್ ಎಣ್ಣೆ ಬರಲ್ಲ ಸರ್. ಸರ್ ಇದು ನೋಡಿ ಸರ್, ನಮ್ಮ ಚಳ್ಳಕೆರೆಯಲ್ಲಿ ಸಿಗತಕ್ಕಂಥ ಶೇಂಗಾ ಬೀಜ ಸರ್. ಇದು ನಾನು ಶೇಂಗಾ ಬೀಜದ ಮಿಲ್ಗಳಲ್ಲಿ ಸರ್ಚ್ ಮಾಡ್ತೀನಿ ಸರ್. ನಾನೊಂದು 100 ಗ್ರಾಮ್ ಶೇಂಗಾ ಬೀಜ ತಗೊಂಡು ಚಳ್ಳಕೆರೆಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂತಂದು ಒಂದು ಇದೆ ಸರ್, ಅಲ್ಲಿ ಲ್ಯಾಬ್ ಟೆಸ್ಟಿಂಗ್ ಅಂತ ಕೊಡ್ತೀನಿ ಸರ್ ನಾನು. ಈ ಬೀಜದಲ್ಲಿ ನನಗೆ ಎಷ್ಟು ಗ್ರಾಮ್ ಎಣ್ಣೆ ಬರುತ್ತೆ ಮತ್ತೆ ಇದ್ರದ್ದು FFI ಅಂದ್ರೆ ಇದು ವಿಷಕಾರಿ ಅಂತ ವಸ್ತು ಎಷ್ಟಿದೆ ಇದರಲ್ಲಿ ಅಂತ ಪರ್ಸೆಂಟೇಜು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಹೇಳ್ತಾರೆ ಸರ್. ನಮಗೆ ಕರೆಕ್ಟಾಗಿ ಸರ್ FFI ಬಂದು 1 ಒಳಗಿದ್ರೆ ನನಗೆ ಈ ಬೀಜ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ಸರ್. FFI 1 ಒಳಗಿರಬೇಕು. ಮತ್ತು ಆಯಿಲ್ ಕ್ವಾಲಿಟಿ, ಆಯಿಲ್ 38ರಿಂದ 40 ಗ್ರಾಮ್ ಎಣ್ಣೆ ಬರುತ್ತೆ ಅಂತಂದರೆ ಅಂಥ ಒಂದು ಶೇಂಗಾ ಬೀಜ ನಾನು ಸೆಲೆಕ್ಟ್ ಮಾಡ್ಕೊಂಡು ನಾನು ಬಂದು ಬಿಸಿಲಿಗೆ ಒಣಗಾಕಿ ಈ ಶೇಂಗಾ ಬೀಜನ ಬಿಡ್ತೀನಿ ಸರ್. ಎಣ್ಣೆ ತೆಗಿತೀನಿ ಸರ್ ಇದರಲ್ಲಿ. ಅಂದರೆ ನೀವು ಇದು ಬೀಜ ಸಮೇತ ನೀವು ತುಂಬ ಸರ್ ಹುಡುಕ್ಬಿಟ್ಟು ತೊಗೊಂಡ್ಬರ್ತೀರಾ? ಹೌದು ಸರ್, ಹೌದು. ಸುಮ್ಮನೆ ಮಾರ್ಕೆಟಲ್ಲಿ ಏನೋ ಕಡಿಮೆ ರೇಟ್ ಸಿಗುತ್ತೆ ಆಯಿಲ್ ತೆಗೆಯೋದು ಅಂತ ಹೇಳ್ಬಿಟ್ಟು ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ಈ ಎಣ್ಣೆಗೆ ನೀವೇನು ಮಿಕ್ಸ್ ಮಾಡಲ್ವಾ ಹಾಗಾದ್ರೆ? ಸರ್ ಈ ಎಣ್ಣೆಗೆ ನಾವು ಯಾವ ಥರದ್ದು ಏನು ಮಿಕ್ಸ್ ಮಾಡಲ್ಲ ಸರ್. ಓನ್ಲಿ ಆರ್ಗ್ಯಾನಿಕ್ ಸರ್. ಶೇಂಗಾ ಬೀಜ ಏನು ನಾವು ಮಿಲ್ಗಳಲ್ಲಿ ಶೇಂಗಾ ಬೀಜ ಖರೀದಿ ಮಾಡ್ತೀವೋ ಆ ಶೇಂಗಾ ಬೀಜನ ತಂದುಬಿಟ್ಟು ಹೊರಗಡೆ ಒಣಗಿಸಿದಾದ್ಮೇಲೆ ತಿರುಗಿ ದಿನ ನಾವು ಕ್ರಷ್ ಮಾಡ್ತೀವಿ ಸರ್. ಇದನ್ನು ಒಂದು ಟ್ರಿಪ್ಪಿಗೆ ನಾವು 10 kg ಶೇಂಗಾ ಬೀಜ ಅದಕ್ಕೆ ಹಾಕ್ತೀವಿ ಸರ್. ಇದಕ್ಕೆ 30 ನಿಮಿಷದಿಂದ ಹಿಡಿದು 40 ನಿಮಿಷವರೆಗೆ ಟೈಮ್ ತಗೊಳುತ್ತೆ ಸರ್ ಮಿಷನ್ನಲ್ಲಿ. ಇದು ನಮ್ಮದು ಕೋಲ್ಡ್ ಪ್ರೆಸ್, SS ಸ್ಟೀಲಿಂದು ಕೋಲ್ಡ್ ಪ್ರೆಸ್ ಸರ್ ಇದು. ಇದರಲ್ಲಿ 3 ಟೈಪ್ ಗಾಣದ ಮಿಷನ್ಗಳು ಬರ್ತವೆ ಸರ್. ಒಂದು ವುಡ್ ಪ್ರೆಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಸರ್. ಅಷ್ಟೊಂದು ಎಣ್ಣೆ ಉತ್ಪಾದನೆ ಆಗೋದಿಲ್ಲ, ಏನಿಲ್ಲ. ಸ್ವಲ್ಪ SS ಸ್ಟೀಲ್ ಇದರಲ್ಲಿ ನಮಗೆ ಎಣ್ಣೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಮತ್ತೆ ಟೈಮ್ ಸೇವ್ ಆಗುತ್ತೆ. ಮತ್ತು ವುಡ್ ಪ್ರೆಸ್ಗಿಂತ ಇದು 10ರಿಂದ 15 20 ಡಿಗ್ರಿ ಬಿಸಿ ಸ್ವಲ್ಪ ಜಾಸ್ತಿ ಆಗಿ ಬರುತ್ತೆ ಸರ್ ಇದರಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲಿ. ಓಕೆ. ಇವಾಗ ಕಡಲೆ ಬೀಜದಿಂದ ನೀವು ಯಾವ ತರ ನೀವು ಎಣ್ಣೆ ತೆಗಿತೀರ ಒಂದು ಸ್ವಲ್ಪ ನಮಗೆ ತೋರಿಸ್ತೀರಾ? ಆಯ್ತು ಸರ್, ತೋರಿಸ್ತೀನಿ ಸರ್. ಇದು ನೋಡಿ
ಸರ್ ನಾವು ಈಗ ಇದರಲ್ಲಿ 10 kg ಶೇಂಗಾ ಬೀಜ ಹಾಕಿದೀವಿ ಸರ್ ಇದರಲ್ಲಿ. Okay. ಈಗ ನಮಗೆ ಹಂಗೆ ಎಣ್ಣೆ ಬರಲ್ಲ ಸರ್ ಇದು. ಇದಕ್ಕೆ ನಾವು ಕಂಪಲ್ಸರಿ ಒಂದು kgಗೆ 50 ml ಇಂದ 50 ml ನೀರು ನಾವು ಆ್ಯಡ್ ಮಾಡಲೇಬೇಕು ಸರ್. ನಾವು 10 kgಗೆ ನಾವು 1/2 ಲೀಟರ್ ನೀರು ಹಾಕಿದೀವಿ ಸರ್ ಇದರಲ್ಲಿ. ನೀರು ಹಾಕಿಬಿಟ್ಟು ಇದು ಮಾಡಿದೀವಿ ಸರ್. ಒಂದು 2 ರಿಂದ 3 ನಿಮಿಷದೊಳಗಡೆ ಇದ್ರ ಎಣ್ಣೆ ಹೊರಗಡೆ ಬರುತ್ತೆ ಸರ್. ಈ ಕ್ವಾಲಿಟಿ ಹೆಂಗ್ ಕಾಣುತ್ತೆ ನೋಡಿ ಸರ್ ಎಣ್ಣೆ ಅದು ಕೆಳಗಡೆ. ಸರ್ ಇಲ್ಲೆಲ್ಲ ಇಟ್ಟಿದ್ರಲ್ಲ, ಇದೇನಿದು ಸರ್? ಇದೆಲ್ಲ ಏನಂತಂದ್ರೆ ಈಗ ನಾವು ಆಲ್ರೆಡಿ ಅಲ್ಲಿ ನಿಮಗೆ ಶೇಂಗಾ ಬೀಜ ಹಾಕಿ ಎಣ್ಣೆ ತೆಗಿದ್ರ ತೋರಿಸಿದ್ನಲ್ಲ ಸರ್. ಅದನ್ನ ತೆಗೆದಿರ್ತಕ್ಕಂಥ ಎಣ್ಣೆನ ಈ ಡ್ರಮ್ಗಳಿಗೆ ಫಿಲ್ಅಪ್ ಮಾಡ್ತೀನಿ ಸರ್ ನಾನು. ಓಕೆ. ನಾನು ನಂದು ಚಿಕ್ಕದಾಗಿರತಕ್ಕಂಥ ಒಂದು ಪ್ರಾಜೆಕ್ಟ್ ಸರ್ ಅಷ್ಟೇ. ಇದ್ರಲ್ಲಿ ನಾನು ಫಿಲ್ ಮಾಡ್ತೀನಿ. ಫಿಲ್ ಮಾಡಿದ್ರೆ 4 ದಿನಕ್ಕೆ 4 ಡ್ರಮ್ ತುಂಬುತ್ತದೆ ಸರ್. ತುಂಬಿದ್ಮೇಲೆ ಇದನ್ನ 4 ರಿಂದ 5 ದಿವಸ ಈ ಇದರಲ್ಲಿ ಇರತಕ್ಕಂಥ ಗಸಿ ಎಲ್ಲ ತಳ ಸೇರೋವರೆಗೂ ಇಲ್ಲೇ ಇಡ್ತೀನಿ ಸರ್ ಹಿಂಗೆ. ಈಗ ಇಟ್ಟಂತಕ್ಕಂಥ ಈ ಎಣ್ಣೆನ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇದು ಫಿಲ್ಟರ್ ಮಿಷನ್ ಸರ್ ಇದು. ಈ ಎಲ್ಲ ಎಣ್ಣೆ ಎಲ್ಲ ಗಸಿ ಎಲ್ಲ ತಳ ಸೇರಿದಾದ್ಮೇಲೆ ಸೆಡಿಮೆಂಟ್ ಎಲ್ಲ ಕೆಳಗೆ ಹೋದ್ಮೇಲೆ ಅದನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಒಂದು ಮೋಟರ್ ಇದೆ, ಇದರಲ್ಲಿಂದ ಡಂಪ್ ಮಾಡ್ತೀನಿ ಸರ್. ಇದಕ್ಕೆ ಎಲ್ಲಿಗೆ ಬರುತ್ತೆ ಇದು ಸರ್? ಇಲ್ಲಿ ಈ ಡ್ರಮ್ ಇಲ್ಲಿ ಇಟ್ಕೊಂಡ್ಬಿಟ್ಟು ಈ ಎಣ್ಣೆನ ಮೋಟರ್ ಅಲ್ಲಿ ಚಾಲು ಮಾಡಿದ ತಕ್ಷಣಕ್ಕೆ ಈ ಪೈಪ್ ಮುಖಾಂತರ ಇಲ್ಲಿಗೆ ಬರುತ್ತೆ ಸರ್ ಎಣ್ಣೆ. ಇದು ಕಾಟನ್ ಫಿಲ್ಟರ್ ಮಿಷನ್ ಸರ್. ಇದು ಇಲ್ಲಿ ಬರ್ತಿದ್ದಂಗ್ಲೆ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಎಲ್ಲ ಆ ಕಡೆ ಈ ಕಡೆ ಎಲ್ಲದರಲ್ಲೂ 12 ನಲ್ಲಿ ಇದೆ ಸರ್. ಇದರಲ್ಲಿ ಎಲ್ಲ ಕ್ಲೀನ್ ಆಗಿ ಸೋಸ್ಬಿಟ್ಟು ನಿಧಾನಕ್ಕೆ ಇದರಿಂದ 1 ಗಂಟೆಗೆ 30 ಲೀಟರ್ ಎಣ್ಣೆ ಫಿಲ್ಟರ್ ಆಗ್ತದೆ ಸರ್. 1 ಗಂಟೆಗೆ 30 ಲೀಟರ್ ಎಣ್ಣೆ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿರ್ತಕ್ಕಂಥ ಎಣ್ಣೆನ ಇದರಲ್ಲಿ ಬಂದು ಶೇಖರಣೆ ಆಗುತ್ತೆ ಸರ್. ಓಕೆ. ಇದರಲ್ಲಿ ನಾನು ಶೇಖರಣೆ ಮಾಡಿದ್ಮೇಲೆ ಸರ್, ಇದರಲ್ಲಿ ನಾನು ಎಣ್ಣೆ ಶೇಖರಣೆ ಮಾಡಿದ್ಮೇಲೆ ಈ ತರ ಸ್ಟೀಲ್ ನಮ್ಮ ಡ್ರಮ್ಗಳಿದಾವೆ ಸರ್. ನಲ್ಲಿ ಇರತಕ್ಕಂಥ ಡ್ರಮ್ಗಳಿದಾವೆ, ಸ್ಟೀಲ್ ನಲ್ಲಿ ಇರತಕ್ಕಂಥ ಡ್ರಮ್ಗಳಿದಾವೆ ಸರ್. ಈ ತರ ಡ್ರಮ್ಗಳಲ್ಲಿ ಸ್ಟಾಕ್ ಮಾಡ್ತೀನಿ ಸರ್. ನೋಡಿ ಈ ತರ ನೋಡಿ ಸರ್, ಸ್ಟಾಕ್ ಮಾಡ್ತೀನಿ. ಇದೆಲ್ಲ ಫಿಲ್ಟರ್ ಆಗಿರೋದಾ? ಇದೆಲ್ಲ ಫಿಲ್ಟರ್ ಆಗಿರತಕ್ಕಂಥ ಎಣ್ಣೆ ಸರ್. ಇದು ಪ್ರತಿ ಸರಿನೂ ಈ ಎಣ್ಣೆ ಡ್ರಮ್ಗಳೆಲ್ಲ ಒರೆಸ್ಬಿಟ್ಟು ಫಿಲ್ಟರ್ ಆಗಿರೋ ಎಣ್ಣೆ ಇದ್ರಲ್ಲಿ ಹಾಕ್ತೀನಿ ಸರ್. ಇದರಲ್ಲಿ ಇದಷ್ಟು ಆದ್ಮೇಲೆ ನಾನು ನನಗೆ ಪ್ಯಾಕಿಂಗ್ ಮಾಡ್ಬೇಕಲ್ಲ ಸರ್. 1 ಲೀಟ್ರು 5 ಲೀಟ್ರು ನಮ್ಗೆ ಎಷ್ಟೆಷ್ಟು ಯಾವ್ಯಾವ ಮೆಟೀರಿಯಲ್ ಬೇಕೋ ಅದನ್ನ ಮಾಡ್ತೀನಿ ಸರ್. ಇದು ಏನು ಫಿಲ್ಲಿಂಗ್ ಮಿಷನ್ ಸರ್ ಇದು. ಇದರಲ್ಲಿ ನಾವು 1/2 ಲೀಟರ್ ಇಂದ ಹಿಡಿದು 5 ಲೀಟರ್ ವರೆಗೂ ಎಣ್ಣೆ ತುಂಬಬಹುದು ಸರ್ ನಾನು. ಈಗ ನಿಮ್ಮ ಎದುರಿ ನಾನು ತೋರಿಸ್ತೀನಿ ಸರ್. ಇದು 5 ಲೀಟರ್ ಜಾರ್ ಸರ್ ಇದು. ಈಗ ನೋಡಿ ಆನ್ ಮಾಡ್ತೀನಿ. ಈ ತರ ಎಣ್ಣೆ ಫಿಲ್ ಆಗುತ್ತೆ ಸರ್ 5 ಲೀಟರ್ಗೆ. ಫಿಲ್ ಮಾಡಿಬಿಟ್ಟು ಇದು ಮಾಡ್ತೀನಿ. ಆಮೇಲೆ 1 ಲೀಟರ್ ಸರ್, 1 ಲೀಟರ್ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ ಸರ್ ಇದು. ಹೆಂಗಂತಂದ್ರೆ ತೋರಿಸ್ತೀನಿ ನೋಡಿ ಸರ್. ಈಗ ಇದರಲ್ಲಿ ಸೆನ್ಸರ್ ಇದೆ ಸರ್. ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನಾವು ಇದು ಮಾಡಬೇಕು. 1 ಲೀಟರ್ ಅದೇ ಆಟೋಮೆಟಿಕ್ ಅದೇ ತುಂಬಿಕೊಳ್ಳುತ್ತೆ ಸರ್. 1 ಲೀಟರ್ ಅದು 1 ಲೀಟರ್ಗೆ ಕರೆಕ್ಟ್ ಎಷ್ಟು ಸೆಕೆಂಡ್ ತುಂಬುತ್ತೆ ಅಂತ ಸೆಟ್ ಮಾಡಿ ಇಟ್ಟಿದ್ದೀನಿ ಸರ್. ಅದನ್ನ ಅದೇ ತರ ತಗೊಳ್ತದೆ, ತುಂಬುತ್ತದೆ ಸರ್. ಇನ್ನು ನೆಕ್ಸ್ಟ್ ಫಿಲ್ ಅಪ್ ಆಯ್ತು ಸರ್. ಮತ್ತೆ ಸುಮ್ಮನೆ ಈಗ ನಾನು ಆನ್ ಮಾಡೋದೇ ಬೇಕಿಲ್ಲ, ಇಲ್ಲಿ ಒಂದು ಸೆನ್ಸರ್ ಇದೆ. ಆ ಸೆನ್ಸರ್ಗೆ ಟಚ್ ಆದ್ರೆ ಸಾಕು, ಆಟೋಮೆಟಿಕ್ ಆಗಿ 1 ಲೀಟರ್ ಎಣ್ಣೆ ಜಾರ್ ತುಂಬುತ್ತದೆ ಸರ್ ಅದು. ನೀವೇನು ಕಾಯ್ಬೇಕು? ಇಲ್ಲ ಸರ್, ನಮ್ಗೆ ಯಾವಾಗ ಬೇಕೋ ಆ ತರ ಈ ತರ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಅದಕ್ಕೆಲ್ಲ ಇದು ಮಾಡ್ಬಿಟ್ಟು ಲೇಬಲ್ ಹಚ್ಚಿ ಎಲ್ಲ ಇದು ಮಾಡಿ ರೆಡಿ ಮಾಡ್ತೀನಿ ಸರ್. ಆಮೇಲೆಲ್ಲ ಈ ತರ ಸರ್. ಸರ್ ಇಲ್ಲಿ 2 ಗಾಣ ಇದೆಯಲ್ಲ, 2 ಗಾಣನು ಶೇಂಗಾ ಬೀಜ ಎಣ್ಣೆ ತೆಗಿತೀರಾ ಅಥವಾ ಬೇರೆ ಬೇರೆ ಸರ್ ಇದು? ಸರ್ ಇಲ್ಲ ಸರ್, ಇಲ್ಲಿ 2 ಗಾಣದಲ್ಲಿ ಸರ್ ಒಂದು ಬರೀ ಶೇಂಗಾ ಬೀಜಕ್ಕೆ ಮಾತ್ರ ಉಪಯೋಗಿಸ್ತೀವಿ ಸರ್. ಇದಾದ್ರೆ ಬರೀ ಶೇಂಗಾ ಬೀಜ. ಇನ್ನೊಂದು ಗಾಣದಲ್ಲಿ ಸರ್ ನಾವು ಕೊಬ್ಬರಿ ಉಪಯೋಗಿಸ್ತೀವಿ ಸರ್. ಇದನ್ನ ಬರೀ ಕೊಬ್ಬರಿ ಮಾತ್ರ? ಹ್ಞೂ ಸರ್, ಬರೀ ಕೊಬ್ಬರಿ ಬಿಟ್ರೆ ಮತ್ತೆ ಬೇರೆ ಏನು ಹಾಕಲ್ಲ ಸರ್. ಯಾಕಂದ್ರೆ ಮತ್ತೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಕಷ್ಟ ಆಗೋಗುತ್ತೆ. ಅದಕ್ಕೆ ಅದೇ ಸಪ್ರೇಟ್ ಆಗಿದ್ಬಿಟ್ರೆ ಅದಕ್ಕೆ ಹಾಕ್ತೀವಿ ಸರ್. ನಮ್ಗೆ ಜಾಸ್ತಿ ಹೆಚ್ಚಿಗೆ ಇಲ್ಲಿ ಹೋಗೋದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಹೋಗುತ್ತೆ ಸರ್ ನಮಗೆ. ಓಕೆ. ಇವಾಗ 2ಕ್ಕೂ ಸೇಮ್ ಮಿಷಿನ್ ಅಥವಾ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಬರುತ್ತಾ ಏನು? ಹಂಗೇನಿಲ್ಲ ಸರ್, ಮಿಷನ್ ಏನ್ ಸೇಮ್ ಮಿಷನ್ನೇ ಸರ್. ಇದ್ರಲ್ಲಿ ನಾವು ಇನ್ನ ಬೇಕಾದಷ್ಟು ಪ್ರಾಡಕ್ಟ್ ರೆಡಿ ಮಾಡ್ಬೋದು ಸರ್. ನಮ್ಮಲ್ಲಿ ಇಷ್ಟೇ ನಡೀತಾ ಇರೋದು ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ. ಲೋಕಲ್ ಆಗಿ ನಮಗೆ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಇವನ್ನೇ ಜಾಸ್ತಿ ಇದು ಮಾಡ್ತಾ ಇದ್ದೀನಿ ಸರ್. ಬೇರೆ ಸಾಸಿವೆ ಎಣ್ಣೆ ಮತ್ತೆ ಇದು ಯಾವುದು ಕುಸುಬೆ ಎಣ್ಣೆ ಇವೆಲ್ಲ ಮಾಡ್ಬೋದು ಸರ್. ಇನ್ನು ಅಷ್ಟೊಂದು ನಮ್ಮಲ್ಲಿ ಮಾರ್ಕೆಟಿಂಗ್ ಇಲ್ಲ ಸರ್ ಅವಕ್ಕೆಲ್ಲ. ಇವಾಗ ಏನಾದರೂ ದೂರ ಅಕಸ್ಮಾತ್ ಇವಾಗ ಬೆಂಗಳೂರು ಈ ತರ ಎಲ್ಲ ಕಳಿಸ್ತೀನಿ ಅಂತಿದ್ರಲ್ಲ? ಹ್ಞೂ ಸರ್. ಯಾವ ಮೂಲಕ ಟ್ರೈನ್ ನೀವು ಕಳಿಸ್ಕೊಡ್ತೀರಾ?
ನನಗೆ ಗೊತ್ತಿರೋ ಜಾಗಗಳಿಗೆ ಸ್ನೇಹಿತರು ಯಾರೋ ತಗೊಂತಾರೆ ಅಂತಂದರೆ ಬಸ್ಸಲ್ಲಿ ಇಟ್ಟು ಕಳಿಸ್ತೀನಿ. ಇಲ್ಲ ಅಂತಂದರೆ ಯಾರೋ ಫರ್ಮ್ ಅಂದರೆ ಅವ್ರದ್ದೊಂದು ಕಿರಾಣಿ ಅಂಗಡಿ ಮಾರ್ಟ್ಗಳು ಇದ್ದತಕ್ಕಂಥ ಬೇರೆ ಕಡೆ ಫೋನ್ ಮಾಡಿದರೆ ಈಗ ತೀರ್ಥಹಳ್ಳಿ ಕೊಡ್ತೀನಿ ಸರ್ ನಾನು, ಮತ್ತು ಈ ಕಡೆ ಚಿಕ್ಕಮಂಗ್ಳೂರು ಕೊಡ್ತೀನಿ, ಶಿವಮೊಗ್ಗ ಕೊಡ್ತೀನಿ. ಇಂಥ ಕೊಟ್ಟಾಗೆಲ್ಲ ನಾನು ಬಾಕ್ಸಲ್ಲಿ ರೆಡಿ ಮಾಡಿಬಿಟ್ಟು ನನ್ನ ಫರ್ಮಿಂದ ಅಕೌಂಟಿಂದ GST ನಂಬರ್ ಹಾಕಿ ಬಿಲ್ ಹಾಕಿ ಕಳಿಸ್ಕೊಡ್ತೀನಿ ಸರ್. ಯಾವುದು VRL ಕಳಿಸ್ಕೊಡ್ತೀನಿ, ನವತ ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತೀನಿ. ಈ ಥರ ಮತ್ತು KSRTC ಪಾರ್ಸಲ್ ಇದೆ ಸರ್, ಅದರಲ್ಲಿ ಕಳಿಸ್ಕೊಡ್ತೀನಿ. ಅದ್ರದ್ದೆಲ್ಲ ಚಾರ್ಜಸ್ ಸರ್ ಅದರದ್ದೆಲ್ಲ ಅವ್ರು ಕೊಡ್ಬೇಕಾ ಸರ್? ಅದ್ರದ್ದೆಲ್ಲ ಚಾರ್ಜಸ್ ಸರ್. ನಮ್ದು ಇಲ್ಲಿ ಏನು ರೇಟ್ ಮಾಡ್ತೀನಿ ಅದ್ರ ಪ್ಲಸ್ ಪ್ಯಾಕಿಂಗು ಪ್ಲಸ್ ಬಸ್ ಚಾರ್ಜ್ ಎಲ್ಲ ಸೇರಿಸ್ಬಿಟ್ಟು ಅವ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಸರ್. ದುಡ್ಡು ಹಾಕಿದಾಗ ನಾನು ಕಳಿಸ್ಕೊಡ್ತೀನಿ ಸರ್. ಓಕೆ, ನಿಮ್ಮದು ಫೋನ್ ಇದು ಪೇ ಆನ್ ಡೆಲಿವರಿ ಏನಿಲ್ವಾ ಸರ್? ಪೇ ಆನ್ ಡೆಲಿವರಿ ನಾನು ಮಾಡ್ಕೊಂಡಿಲ್ಲ ಸರ್, ಅಷ್ಟೊಂದು ದಿನ ಮಾಡಿಲ್ಲ. ಮುಂದೆ ಬರ್ತಾ ಬರ್ತಾ ಮಾಡ್ಬೇಕು ಸರ್ ಅದು. ಇದು ಯಾವ ಥರ ಯೂಸ್ ಅಂತಂತಂದ್ರೆ ಸರ್, ನಾನು ತಿಪ್ಟೂರಿಂದ ಕೊಬ್ಬರಿ ಬಿಟ್ಟರೆ ಬೇರೆ ಎಲ್ಲೂ ಕೊಬ್ಬರಿ ತಗೊಳ್ಳೋದಿಲ್ಲ ಸರ್. ನಾನು ತಿಪ್ಟೂರು ಕೊಬ್ಬರಿ ಭಾಳ ಚೆನ್ನಾಗಿರುತ್ತೆ ಸರ್, ಒಳ್ಳೆ ಸ್ಮೆಲ್ ಇರುತ್ತೆ, ಒಳ್ಳೆ ರುಚಿ ಇರುತ್ತೆ. ಮತ್ತು ಇದನ್ನು ಅಡುಗೆಗೂ ಬಳಸ್ಬೋದು, ತಲೆಗೆ ಹಚ್ಕೋಬೋದು. ಹೆಲ್ತ್ ಪರ್ಪಸ್ ನೀವು ಡೈಲಿ ಒಂದೊಂದು ಮುಚ್ಚಳ ಕುಡಿಬೋದು ಸರ್, ಆರೋಗ್ಯಕ್ಕೆ ಭಾಳ ಒಳ್ಳೇದು ಸರ್ ಇದು. ಸರ್ ಇದೇನು ನೀವು ಗಾಣದಂಡೆ ಮಾಡಿದಿರಲ್ಲ, ಹ್ಞೂ ಸರ್. ನಿಮಗೆ ಎಲ್ಲಿ ಮಿಷಿನ್ ಎಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ, ಆಮೇಲೆ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು, ಒಂದು ಸ್ವಲ್ಪ ನಮ್ಮ ಗ್ರಾಹಕರಿಗೆ ಹೊಸ್ದಾಗಿ ಮಾಡೋ ಅಂಥವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ನಾನು ಚಿತ್ರದುರ್ಗ ಕೈಗಾರಿಕೆ ಇಲಾಖೆಯಲ್ಲಿ ಹೋದೆ ಸರ್. ಅಲ್ಲಿ MSME ಅಂತಂತಂದು ಒಂದು ಸಂಸ್ಥೆ, ಅಲ್ಲಿ ಆ ಸಂಸ್ಥೆಯಿಂದ ಸಣ್ಣ ಕೈಗಾರಿಕೆಗಳ ಒಂದು ಸಂಸ್ಥೆಯಿಂದ ಅವ್ರನ್ನ ಕೇಳಿದೆ ಸರ್. ಮಂಜುನಾಥ್ ಅಂತಂತಂದು ಅವರು DD ಅವ್ರು ಕೇಳಿದ್ದಕ್ಕೆ ಅವರು, ನೋಡಪ್ಪ ನಿನಗೆ ಬ್ಯಾಂಕು ಅವೆಲ್ಲ ಒಪ್ಪಿಗೆ ಇದ್ದು, ನಿನಗೆಲ್ಲ ಸ್ವಂತ ಎಲ್ಲ ಜಾಗ ಇದ್ದರೆ, ನಿನಗೆಲ್ಲ ಅನುಕೂಲ ಇದ್ದರೆ ಬಾರಪ್ಪ ನಾನು ನಿನಗೆ ಮಾಡ್ಕೊಡ್ತೀನಿ ಅಂತಂದು ಹೇಳಿದ್ರು ಸರ್. ನಾನು ಆನ್ಲೈನಲ್ಲಿ ಅದನ್ನು ಅರ್ಜಿ ಹಾಕಿದೆ, PMEGP ಒಳಗೆ ಅರ್ಜಿ ಹಾಕಿದೆ ಸರ್. ಪ್ರೈಮ್ ಮಿನಿಸ್ಟರ್ ಜನರೇಷನ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲೇ ಅರ್ಜಿ ಹಾಕಿದೆ ಸರ್. ಗ್ಯಾರಂಟಿ ಸ್ಕೀಮಲ್ಲೇ ಅರ್ಜಿ ಹಾಕಿದೆ ಸರ್. ಆ ಒಂದು ಸ್ಕೀಮ್ ಪ್ರಕಾರ ಸರ್ ನನಗೆ 20 ಲಕ್ಷ ರೂಪಾಯಿ ನನಗೆ ಲೋನಿಂದ ಅನುಕೂಲ ಸಿಕ್ತು ಸರ್ ನನಗೆ, ಎಲ್ಲಿ PMEGPಯಿಂದ. ಅದು ಆಗಬೇಕು ಅಂತಂತಂದರೆ ನಮಗೂ ಸ್ವತಃ ನಮ್ಮ ಹತ್ರನೂ ಏನಾದರೂ ಒಂದು ಸ್ವಲ್ಪ ಆಧಾರ ಅಂತ ಇರ್ಬೇಕು ಸರ್. ಬ್ಯಾಂಕಲ್ಲಿ ಏನು ಯಾರು ಸುಮ್ಮನೆ ಹಂಗೆ ಲೋನ್ಗಳು ಕೊಡಲ್ಲ ಸರ್. ಅದಕ್ಕೆ ತಕ್ಕಂತೆ ನಾವು ಕೊಲಾಟ್ರಲ್ ಸೆಕ್ಯೂರಿಟಿ ಅವೆಲ್ಲ ಕೊಟ್ಬಿಟ್ಟು ಮಾಡಿಬಿಟ್ಟು ನಾನು PMEGPದು ಸಣ್ಣ ಕೈಗಾರಿಕೆ ಇಲಾಖೆಯಿಂದ ಬ್ಯಾಂಕ್ನವರ ಒಪ್ಪಿಗೆಯಿಂದ ನಾನು ಇದನ್ನೆಲ್ಲ ಮಾಡಿದೆ ಸರ್. ಇದರಿಂದ ನಾನು ಇವತ್ತು ಚೆನ್ನಾಗಿ ದುಡ್ಕೊಂಡು ತಿಂತಾ ಇದ್ದೇನೆ ಸರ್. ಇದೇ ಥರನೇ ಇನ್ನೂ ಹೆಚ್ಚಿಗೆ ನಮ್ಮ ಸಮಾಜದಲ್ಲಿ, ಇಡೀ ನಮ್ಮ ಭಾರತಾದ್ಯಂತ ಇಂಥ ಒಂದು ಸಣ್ಣ ನಿರ್ಭರ್ ಭಾರತ ಅಂತ ಒಂದು ಯೋಜನೆ ಅಂತ ಕಾರ್ಯಕ್ರಮದಲ್ಲಿ ನೀವು ಮಾಡ್ಕೊಂತೀನಿ, ನೀವು ಚೆನ್ನಾಗಿರಲಿ ಅಂತ ನಾನು ಎಲ್ಲರಿಗೂ ಬಯಸ್ತೀನಿ ಸರ್. ಇದು ಮಿಷನರೀಸ್ ಎಲ್ಲ ಏನು ನೀವು ತೊಗೊಂಬಂದ್ರ ಅಥವಾ ಹಿಂಗೆ ಸರ್? ಈ ರೋಡಲ್ಲಿ ಹ್ಯಾಂಡ್ ಓವರ್ ಅಂತಂದು ಒಂದು ಕಂಪ್ನಿ ಇದೆ ಸರ್, ತಮಿಳ್ನಾಡು ಈ ರೋಡ್. ತಮಿಳ್ನಾಡಲ್ಲೇ ಈ ರೋಡ್ ಅಂತ ಅನ್ನೋದು ಹ್ಯಾಂಡ್ ಓವರ್ ಅಂತ ಒಂದು ಕಂಪ್ನಿ ಬರುತ್ತೆ ಸರ್. ಹ್ಯಾಂಡ್ ಓವರ್ ಕಂಪ್ನಿಯಲ್ಲಿ ನಾನು 2 ಗಾಣದ ಮಿಷನ್ ಸರ್, ಪ್ಲಸ್ ಒಂದು ಫಿಲ್ಟರ್ ಮಾಡತಕ್ಕಂಥ ಕಾಟನ್ ಫಿಲ್ಟರ್ ಮಾಡೋದ ಮಿಷನ್ನು, ಮತ್ತೊಂದು ಇದು ಏನು ಆಯಿಲ್ ಇದು ಏನು ಫಿಲ್ಲಿಂಗ್ ಮಿಷನ್, ಇಷ್ಟೊಂದು ಪರ್ಚೇಸ್ ಅಲ್ಲೇ ಮಾಡಿದೆ ಸರ್. ನನಗೆ ಬ್ಯಾಂಕ್ ನೇರವಾಗಿ ಅವ್ರಿಗೆ ದುಡ್ಡು ಹಾಕಿಬಿಟ್ಟು ನನಗೆ ಇಷ್ಟೆಲ್ಲ ಸವಲತ್ತು ಮಾಡಿಕೊಟ್ಟಿದ್ದಾರೆ ಸರ್ ಎಲ್ಲ. ಸರ್ ಇವಾಗ ಹೊಸ್ದಾಗೆ ಏನು ಈ ಉದ್ದಿಮೆ ಮಾಡಬೇಕು ಅಂತ ಆಸೆ ಪಡ್ತಾರಲ್ಲ, ಅವರಿಗೆಲ್ಲ ನೀವು ಎಲ್ಲಿ ಬಂದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಈಗ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಣ್ಣ ರೈತರ, ಸಣ್ಣ ರೈತರು ಇರ್ತಾರೆ, ಅವ್ರಿಗೆ ವ್ಯವಸಾಯದಿಂದ ಉತ್ಪನ್ನ ಬರ್ತಾ ಇರಲ್ಲ, ಅಂಥ ರೈತರು ಸಣ್ಣ ಉದ್ದಿಮೆಗಳನ್ನು ಮಾಡಿಕೊಂಡು ಜೀವನ ಮಾಡ್ಬೋದು. ಒಂದು ಸ್ಕೀಮ್ ಇದೆ, ಸಣ್ಣ ಉದ್ದಿಮೆದಾರರ ಸ್ಕೀಮ್ ಅಂತ, PMFPY ಅಂತ. ಅವರೇನು ಸಣ್ಣ ಉದ್ದಿಮೆದಾರರು ಅಂದರೆ ಈ ಬೇಕ್ರಿ ಮಾಡ್ಕೋಬೋದು, ಎಣ್ಣೆಗಾಣ ಮಾಡ್ಕೋಬೋದು, ಮತ್ತು ಇತರ ಅವ್ರಿಗೆ ಏನು ಇಷ್ಟಪಡ್ತಾರೋ ಅಂಥ ಕಸುಬುಗಳಿಗೆ 15ರಿಂದ 50 ಲಕ್ಷದವರೆಗೂ ಸಹಾಯಧನ ಕೊಡ್ತಾರೆ, ಮತ್ತು ಬ್ಯಾಂಕ್ ಲೋನು ಕೊಡಿಸ್ತಾರೆ. ಇದನ್ನು ಕೆಲವಾರು ಫಲಾನುಭವಿಗಳು ಆಲ್ರೆಡಿ ಈಗ ಮಾಡ್ಕೊಂಡಿದ್ದಾರೆ, ಅವರಿಗೆ ತರಬೇತಿನೂ ಕೊಡಿಸ್ತೀವಿ, ಮತ್ತು ಲೋನ್ ಫೆಸಿಲಿಟೀಸು ಜೊತೆಗೆ ಸಬ್ಸಿಡಿನೂ ಕೊಡ್ತೀವಿ ಆ ಒಂದು ಯೋಜನೆ ಮುಖಾಂತರ. ನಾವು ಯಾರನ್ನ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ ಸರ್, ಕೃಷಿ ಇಲಾಖೆ ಚಳ್ಳಕೆರೆಯಲ್ಲಿ. ಅವ್ರನ್ನ ಸಂಪರ್ಕಿಸಿದರೆ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಇದು ಈ ಥರ ಒಂದು ಸ್ಕೀಮ್ಗಳು ಯಾವಾಗಲೂ ಇರುತ್ತಾ ಅಥವಾ ಯಾವಾಗಾದ್ರೂ ಬಂದಾಗ ನಾವು ಬಳಸ್ಕೊಬೇಕಾ ಸರ್? ಅದು ನಿರಂತರವಾಗಿ ಸ್ಕೀಮ್ಗಳು ಬರ್ತಾನೆ ಇರ್ತಾವೆ ಸರ್. ಅದನ್ನು ಮಾಹಿತಿನ ಪಡ್ಕೊಂಡು ಅದನ್ನ ಅವರು ಅದನ್ನ ಸೌಲಭ್ಯನ ಪಡ್ಕೊಂಡ್ರೆ ಒಳ್ಳೆ ಸರ್. ಸರ್ ಇವಾಗ ಸ್ಕೀಮ್ಗಳು ಬಂದಾಗ ನೀವು ಅದನ್ನ ಬಳಸ್ಕೊಬೇಕು ಅಂತಂದ್ರಿ, ಆ ಸ್ಕೀಮ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಯಾವ ಥರ ಗೊತ್ತಾಗುತ್ತೆ ಸರ್? ನಮ್ಮಲ್ಲಿ ಕೃಷಿ ಇಲಾಖೆ ಚಳ್ಳಕೆರೆಯಲ್ಲಿ ಕೃಷಿ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳು ಅಂತ ಹೇಳ್ಬಿಟ್ಟು ಒಂದು ಕೈಪಿಡಿ ಮಾಡಿದ್ದಾರೆ ಸರ್. ಅದ್ರ ಜೊತೆಗೆ ನಮ್ಮ ನೋಟಿಸ್ ಬೋರ್ಡ್ ಇದೆ, ಮತ್ತು ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ. ಆ ಸ್ಕೀಮ್ ಯಾವ್ಯಾವ ಬಂದಿದೆ ಅಂತ ಬಂದು ಅಲ್ಲಿ ಸಂಪರ್ಕ ಮಾಡಿ ಅವನ್ನ ಮಾಹಿತಿ ಪಡ್ಕೊಂಡ್ರೆ ಅವರಿಗೆ ಅದರಿಂದ ಅನುಕೂಲ ಆಗುತ್ತೆ ಸರ್. ಗ್ರಾಹಕರು ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಆಯಿಲ್ ಬೇಕು ಅಂತಂದರೆ ನಿಮ್ಮ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಸ್ವಲ್ಪ ಫೋನ್ ನಂಬರ್ ಹೇಳ್ಬಿಡಿ ಸರ್. ನಂದು ಫೋನ್ ನಂಬರ್ ಬಂದುಬಿಟ್ಟು 9448759580 ಸರ್. ಈ ನಂಬರಿಗೆ ಮತ್ತು ನೀವು ಕಾಲ್ ಮಾಡ್ಬೋದು, ಮತ್ತು ಗೂಗಲ್ನಲ್ಲೂ ನೀವು ನಮ್ಮ ಅಡ್ರೆಸ್ನ ಸರ್ಚ್ ಮಾಡ್ಬೋದು ಸರ್. ಉತ್ತಮ ಗಾಣದ ಎಣ್ಣೆ ಘಟಕ ಅಂತಂದೆ ಸರ್ ನಮ್ಮ ಫರ್ಮ್ ಹೆಸರು. ಓಕೆ.